ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ತರ ಸ್ಟಿಚಿಂಗ್ ಮಾಡಿ ನಂತರ ಉಳಿದಿರುತ್ತಲ್ಲ ಚಿಕ್ಕ ಚಿಕ್ಕ ಪೀಸಸ್ಗಳು ನೋಡ್ಬೋದು. ಈ ತರದ ಪೀಸು ಹಾಗೆ ಈ ತರ ಚಿಕ್ಕ ಚಿಕ್ಕ ಪೀಸಸ್ಗಳಿದೆ ನನ್ನ ಹತ್ರ ನೋಡ್ಬೋದು. ಈ ರೀತಿಯದ್ದು ಹಾಗೆ ಇದರಲ್ಲಿ ರೀಸೆಂಟಾಗಿ ಇದರಲ್ಲಿ ಒಂದು ಪೌಚ್ ಮಾಡಿದೆ, ನನ್ನ ಮಗಳ ಫ್ರಾಕಿನ್ ಕಟ್ ಮಾಡಿರೋದು. ಸೊ ಈ ತರದ ಚಿಕ್ಕ ಚಿಕ್ಕ ಪೀಸಸ್ಗಳನ್ನೆಲ್ಲ ಬಳಸ್ಕೊಂಡು ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ಅದು ಈ ತರದ ಒಂದು ಶಾಪಿಂಗ್ ಬ್ಯಾಗಿನ ಒಂದು ಪೀಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಿದೆಯಲ್ಲ, ಜಸ್ಟ್ ಶಾಪಿಂಗ್ ಬ್ಯಾಗು. ಸೊ ಇದೆರಡು ವಸ್ತುಗಳನ್ನ ಬಳಸಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡೋಣ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಸೊ ಈಗ ಬೇಡದೆ ಇರುವಂಥ ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀನಿ. ನನಗೆ ಯಾವ ಅಳತೆಯಲ್ಲಿ ಬೇಕು ಅಂದರೆ ಲೈಕ್ ರ್ಯಾಂಡಮ್ ಆಗಿ ಒಂದು 5-6 ಪೀಸಸನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೆಳಗಡೆ ನಾನು ಆ ಒಂದು ಶಾಪಿಂಗ್ ಬ್ಯಾಗಿನ ಪೀಸನ್ನು ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಾಗಬಹುದು ನೋಡಿ ಒಂದು ಅಂದಾಜಲ್ಲಿ ನೋಡಿಕೊಂಡು ಈ ಥರ ಸ್ಟ್ರ್ಯಾಪ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವೂ 2 ಇಂಚ್ ಇದೆ, ಕೆಲವೊಂದು 1 ಇಂಚ್ ಇದೆ, 1.5 ಇಂಚ್ ಇದೆ, ಈ ರೀತಿ ಅಗಲ ಡಿಫ್ರೆನ್ಸ್ ಇದೆ. ಸೊ ಆದಷ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಈ ಶಾಪಿಂಗ್ ಬ್ಯಾಗಿನ ಅಳತೆ ಹೇಳಬೇಕು ಅಂದರೆ ಶಾಪಿಂಗ್ ಬ್ಯಾಗಿನ ಕಟ್ ಮಾಡಿರುವಂಥ ಪೀಸಿನ ಅಳತೆ 11 ಇಂಚ್ ಅಗಲ ಹಾಗೆ 9.5 ಇಂಚು ಉದ್ದ ಇದೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ರೀತಿ ಒಂದ್ರ ಪಕ್ಕ ಒಂದು ಪೀಸಸನ್ನು ಜೋಡಿಸ್ಕೊಂಡು ಮೊದಲನೇದಾಗಿ ಇಟ್ಕೊಂಡು ನೋಡ್ಕೊಳ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ಅದೇ ಪ್ರಕಾರವಾಗಿ ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಸಿಂಪಲ್ಲು. ಜಸ್ಟ್ ಒಂದು ಸೈಡಲ್ಲಿ ಒಂದು ಪೀಸನ್ನು ನೀವು ಅಟ್ಯಾಚ್ ಮಾಡಿ ಅದನ್ನು ತಿರುಗಿಸ್ತಾ ಅದರ ತುದಿಗೆ ಇನ್ನೊಂದು ಪೀಸನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇದೇ ರೀತಿಯಾಗಿ ಕಂಪ್ಲೀಟ್ ಆ ಶಾಪಿಂಗ್ ಬ್ಯಾಗಿನ ಪೀಸ್ ಏನಿದೆ ಅದು ಕಂಪ್ಲೀಟ್ ಮುಚ್ಚಬೇಕು. ಆ ರೀತಿಯಾಗಿ ನಾವು ಕಂಪ್ಲೀಟ್ ತುದಿವರೆಗೂ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ ತುದಿ ಕಡೆಗೆ ಸ್ವಲ್ಪ ಕಡಿಮೆ ಬಿತ್ತು ಬಟ್ಟೆ, ಹಾಗಾಗಿ ಅಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದ ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಕೆಳಗಡೆ ಉಳಿದಿರುವಂಥ 4 ಸೈಡ್ಸು ಕೂಡ ಒಂದು ಸ್ಟಿಚಿಂಗ್ ಮಾಡಬೇಕು. 4 ಸೈಡು ಒಂದು ಫಿನಿಶಿಂಗ್ ಸ್ಟಿಚ್ಚನ್ನು ಕೊಡ್ತಾ ಇದ್ದೀನಿ. ಇದಾದಮೇಲೆ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ತೆಕ್ಕೊಳ್ಬೇಕು. ಯೂಶ್ವಲಿ ಕಟ್ಟಿಂಗ್ ಮಾಡುವಾಗ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಿಂತಲೇ ಹೇಗಿದ್ರೂ ಅದಷ್ಟು ವೇಸ್ಟ್ ಆಗೋ ಬಟ್ಟೆನೇ ಅಲ್ವಾ. ಸೊ ಈ ಥರ ಸ್ಟಿಚಿಂಗ್ ಮಾಡಿ ನಂತರ ನಾನು ಕಟ್ ಮಾಡ್ತೀನಿ. ನೋಡಿ ಇವಾಗ ಬೇಸ್ ಬಟ್ಟೆ ಈ ರೀತಿಯಾಗಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಮತ್ತೆ 2 ಬಟ್ಟೆಯ ಸ್ಟ್ರ್ಯಾಪನ್ನು ತೊಗೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ನಾವು ಇವಾಗ ಸ್ಟಿಚ್ ಮಾಡ್ಕೊಂಡು ಒಂದು ಮೇನ್ ಪೀಸ್ ರೆಡಿ ಮಾಡ್ಕೊಂಡ್ವಲ್ಲ ಅದರ ತುದಿ ಕಡೆಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. 2 ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡೋದಕ್ಕೆ ಜಿಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನಿಂಗ್ ಬಟ್ಟೆ ಬೇಕು. ಲೈನಿಂಗ್ ಬಟ್ಟೆಯ ಅಳತೆ ಸೇಮ್ ಮೇನ್ ಬಟ್ಟೆ ಏನು ಕ್ರಿಯೇಟ್ ಮಾಡಿದ್ವಲ್ಲ ಅಷ್ಟೇ ಇದ್ರೆ ಸಾಕು. ಸೊ ಮಧ್ಯದಲ್ಲಿ ಜಿಪ್ ಬರಬೇಕು. ನಾನು ಇಲ್ಲಿ ಜಿಪ್ಪನ್ನು ಸ್ಪ್ಲಿಟ್ ಮಾಡಿಕೊಂಡೆ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಜಿಪ್ಪು, ಕೆಳಗಡೆ ಮೇನ್ ಬಟ್ಟೆ ಹಾಗೆ ಮೇಲ್ಗಡೆ ಲೈನಿಂಗ್ ಬಟ್ಟೆ ಈ ರೀತಿಯಾಗಿ ಬರಬೇಕು. ಎಲ್ಲವೂ ಬಂದಿದ ನಂತರ ಅದನ್ನು ಈ ಥರ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಜಿಪ್ಪನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಡೀಟೇಲಾಗಿ ಬೇಕು ಅಂತಂದರೆ ನಾನು ಈಗಾಗಲೇ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋವನ್ನು ಮಾಡಿದ್ದೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಈಗ 2 ಕಡೆಗೂ ಜಿಪ್ಗಳು ಅಟ್ಯಾಚ್ ಆಗಿದೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ ನಂತರ ನಾವು ಜಿಪ್ ಅಟ್ಯಾಚ್ ಮಾಡಿದ್ವಲ್ಲ ಆ ಜಾಗವನ್ನು ಈ ಥರ ಪ್ರೆಸ್ ಮಾಡಿ ನೀಟ್ ಮಾಡಿಕೊಂಡು ಅಲ್ಲಿ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಸ್ಟ್ರೈಟಾಗಿ ಹಾಕಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾಡಿಕೊಂಡು ಪ್ರೆಸ್ ಸ್ಟಿಚ್ಚನ್ನು ಫಿನಿಶ್ ಮಾಡಬೇಕು. ಸೊ ನಾನಿವಾಗ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕಡೆಗೂ ಪ್ರೆಸ್ ಸ್ಟಿಚನ್ನು ಮಾಡಿಕೊಂಡು ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತಂದರೆ ಈ ಒಂದು ಪರ್ಸನ್ನು ಉಲ್ಟಾ ಮಾಡಿಕೊಂಡು ಅದರ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಈ ಥರ ಸಪ್ರೇಟ್ ಮಾಡಬೇಕು. ಅಂದರೆ ಜಿಪ್ಪಿನ ಪಾರ್ಟ್ ಏನಿದೆ ಅದು ಸೆಂಟರಲ್ಲಿ ಬರಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು 2 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಜಾಗವನ್ನು ಓಪನ್ ಬಿಡಬೇಕು. ಆ ಭಾಗಕ್ಕೆ ನಾವು ಸ್ಟಿಚ್ಚನ್ನು ಹಾಕಬಾರ್ದು, ಬಿಕಾಸ್ ಅದರಿಂದನೇ ನಾವು ನೆಕ್ಸ್ಟು ಈ ಒಂದು ಪರ್ಸನ್ನು ಸೀದಾ ಮಾಡ್ಕೊಳ್ಳೋದು. ಸೊ ಈ ಮೆಥಡಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪೈಪಿಂಗ್ ಮಾಡೋದು ಅವಶ್ಯಕತೆ ಬೀಳೋದಿಲ್ಲ ಮತ್ತು ಇದು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ. ಸೊ ಇದು ಒಳಗಡೆಯಿಂದನೇ ನಾವು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ದಂಗೆ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ 2 ಕಡೆಗೂ ನಾನು ಸ್ಟಿಚಿಂಗನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ಜಾಗ ಏನು ಓಪನ್ ಬಿಟ್ಟಿದ್ದೆ ಅಲ್ಲಿಂದ ಜಿಪ್ಪನ್ನು ಕೂಡ ಓಪನ್ ಮಾಡ್ತಾ ಈ ರೀತಿಯಾಗಿ ಎಲ್ಲವನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲವನ್ನು ಸೆಟ್ ಮಾಡ್ಕೊಂಡಿದ ನಂತರ ಲೈನಿಂಗ್ ಬಟ್ಟೆಯಲ್ಲಿ ಇದಿಷ್ಟು ಜಾಗ ಏನು ಓಪನ್ ಇತ್ತು ಅದನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಅಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಆ ಕ್ಲೋಸರ್ ಮಾಡೋಣ ಅಂಥೇಳಿ. ಇವಾಗ ಎಲ್ಲದೂ ಕ್ಲೋಸ್ ಆದಂಗಾಯಿತು. ಹಾಗೆ ಈ ಲೈನಿಂಗ್ ಬಟ್ಟೆ ಹೊರಗಡೆ ಏನಿದೆ ಅದನ್ನು ನೀಟಾಗಿ ನಾವು ಇವಾಗ ಒಳಗಡೆ ಸೆಟ್ ಮಾಡಬೇಕು. ಸೊ ಅಲ್ಲಿಗೆ ನಮ್ಮ ಎಲ್ಲ ಕೆಲಸ ಮುಗ್ದಂಗಾಯಿತು. ಜಸ್ಟ್ ಸ್ಕ್ರ್ಯಾಪ್ಸನ್ನೇ ಬಳಸಿ ಮಾಡಬಹುದಾದಂಥ ಸುಂದರವಾದ ಈ ಒಂದು ಪೌಚು ಇದು. ಸೊ ಇಂಥ ಹಲವಾರು ಬಟ್ಟೆಗಳು ನಿಮ್ಮ ಮನೇಲೂ ಕೂಡ ಇರಬಹುದು, ಇನ್ನೂ ಚೆನ್ನಾಗಿರುವಂಥ ಬಟ್ಟೆಗಳು ಕೂಡ ಇರಬಹುದು. ಅದನ್ನೆಲ್ಲ ಹುಡುಕಿ ತೆಗೆದು ಈ ರೀತಿಯಾದ ಸುಂದರವಾದ ಪೌಚ್ಗಳನ್ನು ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಮಾತನ್ನು ತಿಳಿಸಿ. ಆದಷ್ಟು ಬೇಗ ನಾವು ಒಂದು 25,000 ಆಗೋಣ ಅಂಥೇಳಿ ಅಷ್ಟೇ. ಥ್ಯಾಂಕ್ ಯು. ಸೊ ನೋಡಿ, ಫೈನಲಿ ಈ ತರ ಬಂದಿದೆ ಈ ಪೌಚು. ಇದನ್ನ ನೋಡಿದ್ರೆ ಯಾರು ಜಸ್ಟ್ ಬೇಡದೇ ಇರುವಂತ ಬಟ್ಟೆಯಿಂದ ಹೊಲಿದಿದ್ದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.